ಸ್ನೇಹಿತರೆ, ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಎಳ್ಳು ಬೆಲ್ಲ ಅಥವಾ ಎಳ್ಳು ಸಕ್ಕರೆಯನ್ನು ಮನೆಯಲ್ಲಿಯೇ ತಯಾರಿಸಿ ಬಂಧು ಬಳಗದವರಿಗೆ, ಅಕ್ಕಪಕ್ಕದವರಿಗೆ ಹಂಚುವ ಪರಿಪಾಠ ಅಜ್ಜಿಯ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ಸಂಕ್ರಾಂತಿ ಕಾಳುಗಳನ್ನು ನಮ್ಮೂರಿನಲ್ಲಿ ಪ್ರತಿ ಮನೆಯಲ್ಲಿಯೂ ಮೊದಲು ತಯಾರಿಸುತ್ತಿದ್ದರು. ನಮ್ಮ ಮನೆಯವರ ಅಜ್ಜಿ ಗಂಗಮ್ಮ ಮತ್ತು ಅವರ ಅಕ್ಕ ಲಕ್ಕಮ್ಮ ಬೆಳಗಿನ ಜಾವದಲ್ಲಿಯೇ ಎದ್ದು ಕೆಂಡದ ಒಲೆಯಲ್ಲಿ ಸುಂದರವಾದ ಸಂಕ್ರಾಂತಿ ಕಾಳು ಅಥವಾ ಕುಸುರೆಳ್ಳನ್ನು ತಯಾರಿಸಿ ಅವುಗಳಿಂದ ಮಾಲೆ, ಕಿರೀಟ ಇತ್ಯಾದಿಗಳನ್ನು ತಯಾರಿಸುತ್ತಿದ್ದರು. ಇತ್ತೀಚೆಗೆ ಈ ಸಂಕ್ರಾಂತಿ ಕಾಳನ್ನು ಮನೆಯಲ್ಲಿಯೇ ಮಾಡುವುದು ಕಣ್ಮರೆಯಾಗ್ತಾ ಇದೆ. ಕೆಂಡದ ಒಲೆ ಇಲ್ಲದಿದ್ದರೂ ಗ್ಯಾಸ್ ಒಲೆಯ ಮೇಲೆ ಸಂಕ್ರಾಂತಿ ಕಾಳನ್ನು ತಯಾರಿಸಿ ಪ್ರಯೋಗ ಮಾಡಿ ನೋಡಿದೆ. ತುಂಬ ಚೆನ್ನಾಗಿ ಬಂತು. ಅದನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ. ಸಕ್ಕರೆ ಪಾಕದೊಂದಿಗೆ ಬೆರೆಸಲು ಎಳ್ಳು ಮತ್ತು ಶೇಂಗಾವನ್ನು ತೆಗೆದುಕೊಂಡಿದ್ದೇನೆ. ನಾನೀಗ 2 ಲೋಟ ಸಕ್ಕರೆಯ ಸಂಕ್ರಾಂತಿ ಕಾಳು ಮಾಡೋಕ್ಕೆ ತಯಾರಿ ಮಾಡ್ತಾಯಿದ್ದೀನಿ. ಸಕ್ಕರೆಯನ್ನು ತೆಗೆದುಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬರುವ ತನಕ ಕುದಿಸಿಕೊಳ್ಳಿ. ನಂತರ ಶುಭ್ರ ಬಟ್ಟೆಯಲ್ಲಿ ಇದನ್ನು ಸೋಸಿಕೊಂಡರೆ ಸಕ್ಕರೆಯಲ್ಲಿರುವ ಕಸ ಇತ್ಯಾದಿಗಳು ಬೇರ್ಪಡುತ್ತವೆ. ಈ ಪಾಕವನ್ನು 2-3 ಸಲ ಹಾಲು, ಮೊಸರು, ಲಿಂಬೆ ರಸ ಹಾಕಿ ಶೋಧಿಸಿಕೊಳ್ಳುವುದರಿಂದ ಸಂಕ್ರಾಂತಿ ಕಾಳುಗಳು ಬೆಳ್ಳಗೆ ಮತ್ತು ತಿನ್ನೋಕೆ ರುಚಿಯಾಗಿ ಬರುತ್ತೆ. ಈ ಶೋಧಿಸಿದ ಸಕ್ಕರೆ ಪಾಕಕ್ಕೆ ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ನೋಡಿ, ಈ ರೀತಿ ಕುದಿಸಿದವಾಗ ಸಕ್ಕರೆಯಲ್ಲಿರುವ ಕಲ್ಮಶವೆಲ್ಲವೂ ಸೋಸಿದವಾಗ ಬೇರ್ಪಡುತ್ತದೆ. ಹೀಗೆ 2-3 ಸಲ ನಾವು ಸಕ್ಕರೆ ಪಾಕದಲ್ಲಿರುವ ಕಲ್ಮಶವೆಲ್ಲ ಹೋಗುವ ತನಕ ಹಾಲನ್ನು ಹಾಕಿ ಶೋಧಿಸಿಕೊಳ್ಳಬೇಕು. ಸಕ್ಕರೆ ಅಚ್ಚನ್ನು ಇದೇ ರೀತಿಯಲ್ಲೇ ಮಾಡುವುದಾದರೂ ಇದಕ್ಕೆ ಸಕ್ಕರೆ ಪಾಕವು ಎಳೆಯ ಪಾಕವಾಗಿದ್ದರೆ ಸಾಕಾಗತ್ತೆ. ಹೀಗೆ ಸಕ್ಕರೆಯಲ್ಲಿರುವ ಕಲ್ಮಶವೆಲ್ಲವೂ ಹೋಗುವ ತನಕ 2 ಅಥವಾ 3 ಸಲ ಹಾಲನ್ನು ಹಾಕಿ ಶೋಧಿಸಿಕೊಳ್ಳಬೇಕು. ಶೋಧಿಸಿದ ಬಟ್ಟೆಯನ್ನು ತೊಳೆದು ಮತ್ತೆ ಉಪಯೋಗಿಸಬಹುದು. ಹೀಗೆ 2-3 ಸಲ ಹಾಲು ಜೊತೆಗೆ ಮೊಸರನ್ನು ಹಾಕಿ ನಾವು ಸಕ್ಕರೆ ಪಾಕವನ್ನು ಕುದಿಸಬೇಕಾಗತ್ತೆ. ಈ ರೀತಿ ಕುದಿದಾವಾಗ ಸಕ್ಕರೆಯಲ್ಲಿರುವ ಕಲ್ಮಶವೆಲ್ಲವೂ ಇದರೊಡನೆ ಬೆರೆತು ನಮಗೆ ಶುಭ್ರವಾದ ಸಕ್ಕರೆ ಪಾಕ ದೊರೆಯುತ್ತೆ. ನೋಡಿ, ಈ ಸಕ್ಕರೆ ಪಾಕವು ನಮಗೆ ಶುಭ್ರವಾಗಿ ನೀರಿನಂತೆ ಕಾಣುವ ತನಕ ಶೋಧಿಸಿಕೊಳ್ಳಬೇಕು. ಕೊನೆಯಲ್ಲಿ ಲಿಂಬೆ ರಸವನ್ನು ಸ್ವಲ್ಪ ಹಾಕಿ ಶೋಧಿಸಿಕೊಂಡು ಒಂದೆಳೆ ಪಾಕಕ್ಕಿಂತಲೂ ಕಡಿಮೆ ಇರುವ ಪಾಕವನ್ನು ತಯಾರಿಸಿಕೊಳ್ಳಬೇಕಾಗತ್ತೆ. ಸಕ್ಕರೆ ಅಚ್ಚಿಗಾದರೆ ಏರು ಪಾಕವನ್ನು ಮಾಡ್ತೀವಿ, ಆದರೆ ಇದಕ್ಕೆ ಎಳೆಯ ಪಾಕ ಬೇಕು. ನಾವು ಈ ರೀತಿ ಸಕ್ಕರೆಯ ಪಾಕವನ್ನು ನೆಲದಲ್ಲಿ ಹಾಕಿದವಾಗ ಮುತ್ತಿನಂತೆಯೇ ಕಾಣಿಸುವಂತಿರಬೇಕು. ಈ ರೀತಿ ಪಾಕ ಬಂದುದನ್ನು ಒಂದು ಬಾಟಲಿಯಲ್ಲಿ ಹಾಕಿ ಇರುವೆ ಬರದಂತೆ ಕಾಪಾಡಿಕೊಳ್ಳಬೇಕು. ಶೇಂಗಾವನ್ನು ಸ್ವಲ್ಪ ಹುರಿದು ಸಿಪ್ಪೆಯನ್ನು ತೆಗೆದು 2 ಭಾಗಗಳಾಗಿ ಮಾಡಿಕೊಳ್ಳಬೇಕು. ಹಿತ್ತಾಳಿ ಬಟ್ಟಲನ್ನು ತೆಗೆದುಕೊಂಡರೆ ಒಳ್ಳೆಯದು. ಹಿತ್ತಾಳಿ ಇಲ್ಲವಾದಲ್ಲಿ ಸ್ಟೀಲಿನ ದಪ್ಪ ಬಟ್ಟಲು ಅಥವಾ ಬೌಲನ್ನು ತೆಗೆದುಕೊಂಡು ಮೊದಲಿಗೆ ಎಳ್ಳನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪವೇ ಸಕ್ಕರೆ ಪಾಕವನ್ನು ಹಾಕುತ್ತಾ ಕೈಯಿಂದ ಹೀಗೆ ಬೆರಳಿನ ತುದಿಯಿಂದ ಸಕ್ಕರೆ ಪಾಕವನ್ನು ಎಳ್ಳಿಗೆ ಕೂಡಿಸುತ್ತಾ ಬಟ್ಟಲು ಬಿಸಿಯಾದವಾಗ ಗ್ಯಾಸ್ ಒಲೆಯಿಂದ
ಕೆಳಗಿಳಿಸಿಕೊಂಡು ಸಕ್ಕರೆ ಪಾಕ ಆರುವ ತನಕ ಕೈ ಆಡಿಸುತ್ತಿರಬೇಕು. ಈ ಕ್ರಮವು ನಿಧಾನವಾಗಿ ಮಾಡುವುದಾದ್ದರಿಂದ ಜಾಗ್ರತೆಯೂ ಬೇಕು. ಗ್ಯಾಸ್ ಒಲೆಯನ್ನು ಬಟ್ಟಲು ಬಿಸಿಯಾಗುವ ತನಕ ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲವಾದಲ್ಲಿ ಬಟ್ಟಲಿಗೆ ಇವೆಲ್ಲವೂ ಅಂಟಿಕೊಂಡು ನಮಗೆ ಕಾಳನ್ನು ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಈ ರೀತಿ ಸಂಕ್ರಾಂತಿ ಕಾಳನ್ನು ಕೆಂಡದ ಒಲೆಯಲ್ಲಿ ಈ ಸಂಕ್ರಾಂತಿ ಪರ್ವಕಾಲದಲ್ಲಿ ಚಳಿಗಾಲವು ಶುರುವಾಗುವುದರಿಂದ ಬೆಳಗಿನ ಜಾವದಲ್ಲಿಯೇ ಚಳಿ ಗಾಳಿ ಇರುವುದರಿಂದ ಕಾಳು ಒಳಗೆ ಮುಳ್ಳುಗಳು ಚೆನ್ನಾಗಿ ಬರುತ್ತವೆ ಎನ್ನುವುದು ಮೊದಲಿನಿಂದಲೂ ನಂಬಿಕೆ ಮತ್ತು ಪ್ರಾಯೋಗಿಕವಾಗಿ ಕಂಡುಕೊಂಡಿದ್ದು. ಇಂತಹ ಕಾಳುಗಳನ್ನು ತಿನ್ನಲು ರುಚಿಯಾಗಿರುತ್ತೆ. ನಾವೇ ಮಾಡಿದ್ದ ಖುಷಿಯೂ ಜೊತೆಗಿರುತ್ತೆ. ಈ ಎಳ್ಳಿನ ಜೊತೆಗೆ ಪಾಕವು ಸ್ವಲ್ಪ ಬೆರೆತಾವಾಗ ಶೇಂಗಾವನ್ನು ಹಾಕಿಕೊಳ್ಳಬೇಕು. ಇದರೊಟ್ಟಿಗೆ ಜೀರಿಗೆ, ಬಡೆಸೊಪ್ಪು, ಅವಲಕ್ಕಿ ಇತ್ಯಾದಿಗಳನ್ನು ಸೇರಿಸುತ್ತಾರೆ. ನಾನಿಲ್ಲಿ ಎಳ್ಳು ಮತ್ತು ಶೇಂಗಾ ಮಾತ್ರ ಸೇರಿಸಿದ್ದೀನಿ. 1 ಅಥವಾ 2 ಡ್ರಾಪ್ ಸಕ್ಕರೆ ಪಾಕವನ್ನು ಹಾಕುತ್ತಾ ಕೈಯಾಡಿಸಬೇಕು. ಈ ಸಕ್ಕರೆ ಪಾಕವು ಎಲ್ಲ ಕಾಳೊಳಗೆ ಹೊಂದುವಂತೆ ಬೆರಳಿನ ತುದಿಯಿಂದಲೇ ನಾವು ಈ ರೀತಿಯಾಗಿ ಕೈಯಾಡಿಸುತ್ತಾ ಹೀರಿಕೊಳ್ಳುವಂತೆ ಮಾಡಬೇಕು. ಒಮ್ಮೆ ಬಿಸಿಯಾದ ನಂತರ ಕೆಳಗಿಳಿಸಿ ಅಥವಾ ಗ್ಯಾಸ್ ಒಲೆಯನ್ನು ಆಫ್ ಮಾಡಿ ಆ ಒಲೆಯ ಮೇಲೆ ಇಟ್ಟು ನಾವು ಆರಿದ ನಂತರ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಪಾಕವನ್ನು ಹಾಕುತ್ತಾ ಪಾಕವು ಹೀರಿಕೊಳ್ಳುವ ತನಕ ಕೈಯಾಡಿಸಬೇಕು. ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡು ಪಾಕವನ್ನು ಹಾಕಬೇಕು. ಸುಮಾರು 1 kg ಸಕ್ಕರೆಯ ಸಂಕ್ರಾಂತಿ ಕಾಳುಗಳನ್ನು ಮಾಡಬೇಕೆಂದರೆ ಕನಿಷ್ಠ 8 ಗಂಟೆಯಾದರೂ ನಾವು ಈ ರೀತಿಯಾಗಿ ಕೈಯಾಡಿಸುತ್ತಾ ಕೂಡಿಸಬೇಕಾಗತ್ತೆ. ಬಟ್ಟಲು ಬಿಸಿ ಮಾಡಿಕೊಂಡು ಸಂಕ್ರಾಂತಿ ಕಾಳುಗಳಿಗೆ ಸಕ್ಕರೆ ಪಾಕವನ್ನು ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಕೈಯಾಡಿಸುತ್ತಾ ಆರಿದ ಮೇಲೆ ಮತ್ತೆ ಸಕ್ಕರೆ ಪಾಕವನ್ನು ಹಾಕೋದು. ಗ್ಯಾಸ್ ಒಲೆಯನ್ನು ಉರಿಸೋದು ಆರಿಸೋದು ಮಾಡ್ತಾ ಈ ಪಾಕವನ್ನು ಕೂಡಿಸಬೇಕು. ಪಾಕವು ಹೀರಿಕೊಂಡ ನಂತರ ಈ ಕಾಳುಗಳು ದೊಡ್ಡದಾಗುತ್ತಾ ಹೋಗುತ್ತವೆ ಮತ್ತು ನೋಡಿ ಬಟ್ಟಲಿಗೆ ಸಕ್ಕರೆ ಪಾಕವು ಅಂಟಿಕೊಂಡು ಬೆಳ್ಳಗಾದವಾಗ ನಾವು ಬಟ್ಟಲನ್ನು ತೊಳೆದು ಒಣಗಿಸಿಕೊಂಡು ಈ ಕಾಳುಗಳನ್ನು ಪಾಕ ಹೀರಿಕೊಳ್ಳುವಂತೆ ಕೈಯಾಡಿಸಬೇಕು. ನೋಡಿ ಪಾಕ ಹೀರಿಕೊಂಡಿದೆ ಎಂದಾದರೆ ಕೈಯೆಲ್ಲ ಬೆಳ್ಳಗಾಗತ್ತೆ ಮತ್ತು ಈ ರೀತಿಯಾಗಿ ಬಟ್ಟಲಿಗೆ ಅಂಟಿಕೊಂಡಾಗ ನಾವು ಬಟ್ಟಲನ್ನು ತೊಳೆದು ಒರೆಸಿ ಮತ್ತೊಮ್ಮೆ ಶುರು ಮಾಡಿಕೊಳ್ಳಬೇಕು. ಬಟ್ಟಲು ಒಣಗಿದ ಮೇಲೆಯೇ ನಾವು ಕಾಳುಗಳನ್ನು ಹಾಕಬೇಕು. ಬಟ್ಟಲು ಬಿಸಿಯಾದವಾಗ ಈ ಸಕ್ಕರೆ ಪಾಕವನ್ನು ಹಾಕಿದವಾಗ ಕೈ ಸುಡುವ ಸಂಭವವೂ ಇರುತ್ತೆ. ಜಾಗ್ರತೆಯಿಂದ ಮಾಡಬೇಕಾಗತ್ತೆ. ಸಂಕ್ರಾಂತಿ ಕಾಳು ಮಾಡುವುದೆಂದರೆ ನಮಗೆ ಸಮಯದ ಪ್ರಜ್ಞೆ, ಜಾಗ್ರತೆ, ತಾಳ್ಮೆ, ಸಹನೆ ಮತ್ತು ಸ್ವಚ್ಛತೆಯನ್ನು ಕಲಿಸಿಕೊಡುತ್ತೆ. ಸ್ವಲ್ಪ ಸ್ವಲ್ಪವೇ ಪಾಕವನ್ನು ಹಾಕುತ್ತಾ ನಾವು ಈ ಕಾಳುಗಳು ದೊಡ್ಡದಾಗುವ ತನಕ ಮಾಡಬೇಕು. ಹೀಗೆ 2 ಗಂಟೆಗಳ ಕಾಲ ಈ ಕಾಳುಗಳಿಗೆ ಸಕ್ಕರೆ ಪಾಕವನ್ನು ಹಾಕಿದವಾಗ ಈ ರೀತಿಯಾದ ಕಾಳುಗಳು ತಯಾರಾಗ್ತವೆ. ಕಾಳುಗಳು ಪಾಕವನ್ನು ಹೀರಿಕೊಂಡ ನಂತರ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತಿದ್ದಂತೆ 2 ಅಥವಾ 3 ಭಾಗಗಳಾಗಿ ಮಾಡಿಕೊಂಡು 2 ಅಥವಾ 3 ಮಂದಿ ಸೇರಿಕೊಂಡು ಕಾಳುಗಳನ್ನು ತಯಾರಿಸಬಹುದು. ನಾವಿಲ್ಲಿ ನಾನು ಮತ್ತು ನಿರ್ಮಲ ಸೇರಿ ಈ ಕಾಳುಗಳನ್ನು ಮಾಡಿದ್ದೀವಿ.
ಹೀಗೆ ಪಾಕವು ಹೀರಿಕೊಂಡ ನಂತರ ಕಾಳುಗಳು ದೊಡ್ಡದಾಗುತ್ತಾ ಹೋಗುತ್ತೆ. ನಾನು ಈ ಕಾಳುಗಳಿಗೆ ಬಣ್ಣ ಹಾಕೋಕೆ ಕೃತಕ ಬಣ್ಣವನ್ನು ಉಪಯೋಗಿಸದೆ ಬೀಟ್ರೂಟ್ನ ಗುಲಾಬಿ ಬಣ್ಣವನ್ನು ಹಾಕಿದ್ದೀನಿ. ಬೀಟ್ರೂಟ್ ಹೋಳನ್ನು ಈ ಸಕ್ಕರೆ ಪಾಕದಲ್ಲಿ ನೆನೆಸಿಟ್ಟಿದ್ದೀನಿ. ನೋಡಿ, ಹಿತ್ತಾಳಿ ಪಾತ್ರೆ ಇಲ್ಲವಾದಲ್ಲಿ ಈ ರೀತಿಯ ಸ್ಟೀಲ್ನ ದಪ್ಪ ಪಾತ್ರೆಯನ್ನು ಉಪಯೋಗಿಸಿ ಕಾಳುಗಳನ್ನು ತಯಾರು ಮಾಡಬಹುದು. 3-4 ಗಂಟೆಗಳ ಕಾಲ ಸಕ್ಕರೆ ಪಾಕವನ್ನು ಹೀರಿದ ಕಾಳುಗಳು ಈ ರೀತಿಯಾಗಿ ಕಾಣುತ್ತೆ. ಈ ಕಾಳುಗಳು ಸಾಕಷ್ಟು ದೊಡ್ಡದಾದ ನಂತರ ಇವುಗಳಿಗೆ ಬಣ್ಣವನ್ನು ಹಾಕಿ ನಾವು ತಯಾರು ಮಾಡೋಕ್ಕೆ ಸಿದ್ಧವಾಗುತ್ತೆ. ನೋಡಿ, ಈ ರೀತಿಯಾಗಿ ಕಾಳುಗಳಿಗೆ ಮುಳ್ಳುಗಳು ಬಂದವು. ಕೆಂಡದ ಒಲೆಯಲ್ಲಿ ಮಾಡಿದರೆ ಸ್ವಲ್ಪ ಭಿನ್ನ ರೀತಿಯ ಮುಳ್ಳುಗಳು ಬರ್ತವೆ. ಆದರೂ ಗ್ಯಾಸ್ ಒಲೆಯಲ್ಲಿ ಮಾಡಿದವಾಗ ಈ ರೀತಿಯ ಮುಳ್ಳುಗಳು ಬಂದಿದ್ದು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಈ ಕಾಳುಗಳಿಗೆ ಬೇರೆ ಬೇರೆ ರೀತಿಯ ಬಣ್ಣಗಳನ್ನು ಸೇರಿಸಿದವಾಗ ನೋಡೋಕ್ಕೆ ಸುಂದರವಾಗಿ ಕಾಣುತ್ತೆ. ನಾನು ಗುಲಾಬಿ ಬಣ್ಣದ ಜೊತೆಗೆ ಅರಿಶಿನವನ್ನು ಸೇರಿಸಿದ ಹಳದಿ ಬಣ್ಣವನ್ನು ಹಾಕಿದ್ದೀನಿ. ಸಕ್ಕರೆ ಪಾಕಕ್ಕೆ ಬೀಟ್ರೂಟ್ ರಸವನ್ನು ಸೇರಿಸಿದಾಗ ಗುಲಾಬಿ ಬಣ್ಣವು ತಯಾರಾಗುತ್ತೆ. ಸ್ವಲ್ಪ ಸ್ವಲ್ಪವೇ ಪಾಕವನ್ನು ಹಾಕಿಕೊಳ್ಳುತ್ತಾ ಕೈಯಾಡಿಸುತ್ತಿರಬೇಕು. ಬಟ್ಟಲು ಬಿಸಿಯಾದವಾಗ ಕಾಳುಗಳಿಗೆ ಪಾಕವನ್ನು ಹಾಕಿ ಆರಿಸಬೇಕು. ನಂತರ ಮತ್ತೆ ಪಾಕವನ್ನು ಹಾಕಿ ಕೈಯಾಡಿಸುತ್ತಾ ಪಾಕವು ಆರುವ ತನಕ ಕೈಯಾಡಿಸುತ್ತಿರಬೇಕು. ಈ ರೀತಿ ಮಾಡಿದವಾಗ ಗುಲಾಬಿ ಬಣ್ಣದ ಕಾಳುಗಳು ಸಿದ್ಧವಾಗುತ್ತೆ. ಇನ್ನೊಂದು ರೀತಿಯ ಬಣ್ಣಕ್ಕೆ ಅರಿಶಿನಕ್ಕೆ ಸಕ್ಕರೆ ಪಾಕವನ್ನು ಹಾಕಿ ತಯಾರು ಮಾಡಿದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪವೇ ಪಾಕವನ್ನು ಹಾಕುತ್ತಾ ಈ ರೀತಿಯಾಗಿ ಕೂಡಿಸಿ ತಯಾರು ಮಾಡಿದರೆ ಸಂಕ್ರಾಂತಿ ಕಾಳು ಸಿದ್ಧವಾಯಿತು. ಸುಲಭವಾಗಿ ಮಾಡುವ ಈ ಸಂಕ್ರಾಂತಿ ಕಾಳುಗಳು ತಿನ್ನೋಕ್ಕೂ ರುಚಿ, ನೋಡೋಕ್ಕೂ ಖುಷಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮಗೆಲ್ಲ ಧನ್ಯವಾದಗಳು. ಸಕ್ಕರೆ ಅಚ್ಚು ಸಂಕ್ರಾಂತಿ ಕಾಳು ಮನೇಲಿ ಮಾಡಿರೋದು ಚೆನ್ನಾಗಿದೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.